ನಾಯ್ಡು ಹೇಳಿಕೆಗೂ ನಂದಿನಿ ಬ್ರ್ಯಾಂಡ್ಗೂ ಸಂಬಂಧವಿಲ್ಲ. ಟಿವಿ9ಗೆ ಕೆಎಂಎಫ್ ಒಕ್ಕೂಟ ಅಧ್ಯಕ್ಷ ಭೀಮಾ ನಾಯಕ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಳೆದ 4 ವರ್ಷಗಳಿಂದ ನಂದಿನಿ ತುಪ್ಪ ತಿರುಪತಿಗೆ ಹೋಗಿಲ್ಲ ಅಂತ ಹೇಳಿ ಒಂದಷ್ಟು ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹಾಗಿದ್ರೆ ಏನು ಮಾತನಾಡಿದ್ರು ನೋಡೋಣ. ಚಂದ್ರಬಾಬು ನಾಯ್ಡು ಅವರ ಹೇಳಿಕೆ ನಾನು ಗಮನಿಸಿದ್ದೀನಿ. ಪ್ರಾಣಿಗಳ ಕೊಬ್ಬಿಂದ ತಯಾರಾಗ್ತಕ್ಕಂಥ ತುಪ್ಪವನ್ನು ಈ ಕಳೆದ 4 ವರ್ಷದಲ್ಲಿ ತಿರುಪತಿಯಲ್ಲಿ ತಯಾರಾಗ್ತಕ್ಕಂಥ ಲಡ್ಡುನಲ್ಲಿ ಬಳಕೆ ಆಗಿದೆ. ಈ ಸ್ಟೇಟ್ಮೆಂಟು ನಮಗಾಗಲಿ ನಮ್ಮ ನಂದಿನಿ ಬ್ರ್ಯಾಂಡಿಗಾಗಲಿ ಸಂಬಂಧ ಇಲ್ಲ. ಯಾಕಂದರೆ ಕಳೆದ 4 ವರ್ಷದಲ್ಲಿ ನಮ್ಮ ನಂದಿನಿ ತುಪ್ಪ ಅಲ್ಲಿ ಹೋಗೇ ಇಲ್ಲ. 2020ರಿಂದ ಇಲ್ಲಿ ತನಕ 2024 ಈ 4 ವರ್ಷದಲ್ಲಿ ನಮ್ಮ ನಂದಿನಿ ತುಪ್ಪ ನಾವು ಅಲ್ಲಿ ತಿರುಪತಿ TTDನವರು ಸ್ಥಗಿತ ಮಾಡಿದ್ದಾರೆ. ನಮ್ಮ ತುಪ್ಪ ತಗೊಂಡಿಲ್ಲ. ನೋಡಿ, ಇದು ರಾಜಕೀಯ ಪ್ರೇರಿತರನೋ ಅದೇನೋ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಚಂದ್ರಬಾಬು ನಾಯ್ಡು ಅವರೇ ಹೇಳಿಕೆಯನ್ನು ಅವರೇ ಸ್ಪಷ್ಟೀಕರಣ ಅವರೇ ಕೊಡಬೇಕಾಗುತ್ತೆ, ಅಲ್ಲಿರ್ತಕ್ಕಂಥ ಸರ್ಕಾರ ಕೊಡಬೇಕಾಗುತ್ತೆ. ಅದಕ್ಕೂ ನಮಗಿದು ಯಾವುದೇ ಸಂಬಂಧ ಇಲ್ಲ. ಇದು ಕೆಎಂಎಫ್ ಒಕ್ಕೂಟದ ಅಧ್ಯಕ್ಷ ಭೀಮಾ ನಾಯಕ್ ಅವರ ಸ್ಪಷ್ಟನೆ. ಅವರು ರಾಜಕೀಯ ಪ್ರೇರಿತವಾಗಿ ಮಾಡ್ತಿದ್ದಾರೋ ಬೇರೆ ಏನು ವಿಚಾರ ಇದೆಯೋ ಅದು ಗೊತ್ತಿಲ್ಲ. ಆದರೆ ಇದಕ್ಕೂ ಅಂದ್ರೆ ಚಂದ್ರಬಾಬು ನಾಯ್ಡು ಅವರು ಮಾಡಿರುವಂತಹ ಆರೋಪಕ್ಕೂ ನಂದಿನಿ ಬ್ರ್ಯಾಂಡ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಇಂದಿನ ಸರ್ಕಾರದಲ್ಲಿ ಅಂದ್ರೆ ದನದ ಕೊಬ್ಬನ್ನು ಮಿಶ್ರಣ ಮಾಡ್ತಾ ಇರುವಂತಹ ಶಾಕಿಂಗ್ ಹೇಳಿಕೆಯನ್ನು ಈಗಿನ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಚಂದ್ರಬಾಬು ನಾಯ್ಡು ಅವರ ಹೇಳಿಕೆ ನಾನು ಗಮನಿಸಿದ್ದೀನಿ. ಪ್ರಾಣಿಗಳ ಕೊಬ್ಬಿಂದ ತಯಾರಾಗ್ತಕ್ಕಂಥ ತುಪ್ಪವನ್ನು ಈ ಕಳೆದ 4 ವರ್ಷದಲ್ಲಿ ತಿರುಪತಿಯಲ್ಲಿ ತಯಾರಾಗ್ತಕ್ಕಂಥ ಲಡ್ಡುನಲ್ಲಿ ಬಳಕೆ ಆಗಿದೆ. ಈ ಸ್ಟೇಟ್ಮೆಂಟು ನಮಗಾಗಲಿ ನಮ್ಮ ನಂದಿನಿ ಬ್ರ್ಯಾಂಡಿಗಾಗಲಿ ಸಂಬಂಧ ಇಲ್ಲ. ಯಾಕಂದರೆ ಕಳೆದ 4 ವರ್ಷದಲ್ಲಿ ನಮ್ಮ ನಂದಿನಿ ತುಪ್ಪ ಅಲ್ಲಿ ಹೋಗೇ ಇಲ್ಲ. ನಮ್ಮ ನಂದಿನಿ ತುಪ್ಪ ಈಗ ಮತ್ತೆ ಪ್ರಾರಂಭ ಮಾಡಿದ್ದೀವಿ. ನಾವು ಪ್ರಥಮವಾಗಿ 2013ರಿಂದ 2018 ನಮ್ಮ ಇವತ್ತಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅವತ್ತು ಮೊದಲೇ ಬಾರಿಗೆ ಏನು ಮುಖ್ಯಮಂತ್ರಿ ಆಗಿದ್ದರು, ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆ 5 ವರ್ಷದಲ್ಲಿ ಸರಿಸುಮಾರು ನಾವು 3,000 to 4,000 ಮೆಟ್ರಿಕ್ ಟನ್ ನಾವು ತುಪ್ಪವನ್ನು ಸಪ್ಲೈ ಮಾಡಿದ್ದೀವಿ. ಅದಾದಮೇಲೆ 18 ಆದಮೇಲೆ 2019ರಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು. ನಾನು ಅವತ್ತು ಶಾಸಕನಿದ್ದೆ. ಅವತ್ತಿನ ಸಂದರ್ಭದಲ್ಲಿ ಸುಮಾರು ಒಂದು 1700 ಟನ್ ಆ ವರ್ಷದಲ್ಲಿ ನಾವು ಸಪ್ಲೈನ ಮಾಡಿದ್ದೀವಿ. 2020ರಿಂದ ಇಲ್ಲಿ ತನಕ 2024 ಈ 4 ವರ್ಷದಲ್ಲಿ ನಮ್ಮ ನಂದಿನಿ ತುಪ್ಪ ನಾವು ಅಲ್ಲಿ ತಿರುಪತಿ TTDನವರು ಸ್ಥಗಿತ ಮಾಡಿದ್ದಾರೆ. ನಮ್ಮ ತುಪ್ಪ ತಗೊಂಡಿಲ್ಲ. ಚಂದ್ರಬಾಬು ನಾಯ್ಡು ಅವ್ರ ಹೇಳಿಕೆ ಯಾವ ರೀತಿ ಸ್ವೀಕರಿಸ್ತೀರಿ ಸರ್ ನೀವು? ಅದನ್ನೇ ನಡೆದಿರುತ್ತೆ ಅಂತ ಅನಿಸುತ್ತಾ ಅಥವಾ ರಾಜಕೀಯ ಪ್ರೇರಿತನ ಇದು ಹೇಳಿಕೆ ಅಂತ? ನೋಡಿ, ಇದು ರಾಜಕೀಯ ಪ್ರೇರಿತರನೋ ಅದೇನೋ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಚಂದ್ರಬಾಬು ನಾಯ್ಡು ಅವರೇ ಹೇಳಿಕೆಯನ್ನು ಅವರೇ ಸ್ಪಷ್ಟೀಕರಣ ಅವರೇ ಕೊಡಬೇಕಾಗುತ್ತೆ, ಅಲ್ಲಿರ್ತಕ್ಕಂಥ ಸರ್ಕಾರ ಕೊಡಬೇಕಾಗುತ್ತೆ. ಅದಕ್ಕೂ ನಮಗಿದು ಯಾವುದೇ ಸಂಬಂಧ ಇಲ್ಲ. ಆ ರಾಜಕೀಯ ನಾವು ಮಾತಾಡಕ್ಕೆ ಹೋಗಲ್ಲ. ಇದಿಷ್ಟು ಕೂಡ ಕೆಎಂಎಫ್ನ ಅಧ್ಯಕ್ಷ ಭೀಮಾ ನಾಯಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು. ರಾಜ್ಯದಲ್ಲಿ ನಂದಿನಿ ಹಾಲಿನ ದರ ಮತ್ತೆ ಏರಿಕೆ ವಿಚಾರ. ನಂದಿನಿ ಹಾಲಿನ ದರ ಮತ್ತೆ ಏರಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಈಗಾಗಲೇ ಸಿಎಂ ಅವರು ಕೂಡ ಅದರ ಬಗ್ಗೆ ಸುಳಿವನ್ನ ಕೊಟ್ಟಿದ್ರು. ಈ ಕುರಿತು ಟಿವಿ9ಗೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಂದಿನಿ ಹಾಲಿನ ದರ ಏರಿಕೆಗೆ ರೈತರ ಬೇಡಿಕೆ ಇದೆ. ದರ ಹೆಚ್ಚಳಕ್ಕೆ 27 ಲಕ್ಷ ಹಾಲು ಉತ್ಪಾದಕರ ಬೇಡಿಕೆ ಇದೆ ಎಂದಿದ್ದಾರೆ. ರೈತರ ಬೇಡಿಕೆಯನ್ನ ಸಿಎಂ ಸಿದ್ದರಾಮಯ್ಯನವರ ಮುಂದಿಟ್ಟಿದ್ದೇವೆ ಎಂದು ತಿಳಿಸಿದ್ದಾರೆ. ಬೇಡಿಕೆ 5 ರೂಪಾಯಿ ಇದೆ. 5 ರೂಪಾಯಿ ಕೊಡಬೇಕು ಅನ್ನೋದು ರೈತರ ಬೇಡಿಕೆ ಇದೆ. ಆ ರೈತರ ಬೇಡಿಕೆ ಏನಿದೆ ಆ ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಡ್ತೀವಿ ನಾವು. ಯಾವಾಗ ಅಂತ ಸರ್? ಸನ್ಮಾನ್ಯ ಮುಖ್ಯಮಂತ್ರಿ ತೀರ್ಮಾನ ಮಾಡಬೇಕಾಗುತ್ತೆ. ಇವತ್ತು ರೈತರ ಬೇಡಿಕೆ 5 ರೂಪಾಯಿ ಇದೆ. 5 ರೂಪಾಯಿ ಕೊಡಬೇಕು ಅನ್ನೋದು ರೈತರ ಬೇಡಿಕೆ ಇದೆ. ಆ ರೈತರ ಬೇಡಿಕೆ ಏನಿದೆ ಆ ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಡ್ತೀವಿ ನಾವು.